ಸರ್. ರಾಮಚಂದ್ರಪ್ಪ ಅವರೇ, ಆ ಹುಡುಗಿ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿದ್ರೇನ್ರಿ? ಮಾಡಿದ್ದೀನಿ ಸರ್. ಲಾಸ್ಟ್ ಕಾಲ್ ಯಾರು ಮಾಡಿರೋದು? ಲಾಸ್ಟ್ ಕಾಲ್ ಅವ್ರ ಅಮ್ಮ ಮಾಡಿದ್ದಾರೆ ಸರ್. ಅವ್ರಮ್ಮ ಮಾಡಿದಿರಾ? ಅದೇನು ಮಾತಾಡಿದಾರೆ ಅಂತ ಕೇಳಿಸಿ ನಡೀರಿ. ಸರಿ ಸರ್. ಸರ್ ಸರ್ ಕೂತ್ಕೊಳ್ಳಿ ಸರ್. ಪ್ಲೇ ಮಾಡಲಾ ಸರ್? ಮಾಡಿ. ಅಮ್ಮ ಹೇಳಮ್ಮ. ಜನನಿ, ಏನೋ ಆಗಿದ್ದಾಗೋಯ್ತು ಕಣಮ್ಮ. ನಿನ್ ದೃಷ್ಟಿನಲ್ಲಿ ನೀನ್ ಮಾಡಿದ ತಪ್ಪಲ್ದೇ ಇರ್ಬೋದು, ಆದ್ರೆ ಹೆತ್ತ ಮಕ್ಕಳನ್ನ ದೂರ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿಲ್ಲಮ್ಮ. ನಿಮ್ಮಪ್ಪ ನಿನ್ ಕೊರಗಲ್ಲೇ ಊಟ ಬಿಟ್ಟು ಸೊರ್ಗೋದನ್ನ ನನ್ ಕೈಯಲ್ಲಿ ನೋಡಕ್ ಆಗಲ್ಲ. ಒಂದೇ ಒಂದ್ಸಲ ಬಂದು ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ. ನೀನ್ ಬರೋದಾದ್ರೆ ಕತ್ಲಾದ್ಮೇಲೆ ಬಾರೆ, ಒತ್ತಾರನೆ ಎದ್ದೋಗ್ಬಿಡುವಂತೆ. ಯಾಕೆ? ನಾವೇನೋ ನಮ್ಮ ಮಕ್ಕಳು ಅಂತ ಕ್ಷಮಿಸ್ಬಿಡ್ತೀವಿ, ಆದ್ರೆ ಊರ್ನವ್ರು 3 ದಿನಕ್ಕೆ ಒಂದಾಗ್ಬಿಟ್ರು ಅಂತ ಆಡ್ಕೊಂಡ್ ನಗ್ತಾರೆ. ಬರ್ತೀಯಲ್ವಾ? ಸರಿ. ಹಾಗೆ ಬರುವಾಗ ಹಳ್ಳಿ ಹತ್ರನ ಕರ್ಕೊಂಬಾರೆ. ಸರಿ ಅಮ್ಮ, ಆಯ್ತು. ಅಂದ್ರೆ ಚಂದ್ರು ಜನನಿ ಅವ್ರ ಊರ್ಗ್ ಹೋಗಿದ್ದಾರೆ, ಒಳ್ಳೆ ರೀತಿಲಿ ಮಾತಾಡಿ ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಇವರಲ್ಲಿ ಹೋದ್ಮೇಲೆ ಕಾಣೆ ಆಗಿದ್ದಾರೆ ಅಂತಂದ್ರೆ ಸಮಥಿಂಗ್ ಇಸ್ ರಾಂಗ್. ರಾಮಚಂದ್ರಪ್ಪ ಸರ್, ಗಾಡಿ ತೆಗೆಕ್ಕೆ ಹೇಳಿ. ಸರಿ ಸರ್. ಕೆಲ್ಸಕ್ಕೆ ಬರ್ತೀರಣ್ಣ? ನಾವು ಭಾರಿ ಬಿಸಿ. ದರಿದ್ರ ನನ್ನ ಮಕ್ಕಳ ನೀವು ಜೀವಂತ ಉದ್ದಾರ ಆಗಲ್ಲ. ಲೋ ಮಾದೇವ, ರಾತ್ರಿ ಎಣ್ಣೆಗೆಲ್ಲ ಮಾಡೋದು? ಏನಿಲ್ಲ ಮಾಡೋದು, ಸಾಲ್ಟೇಜು. ನೋಡ್ಲಾ ನೋಡ್ಲಾ ಕಣ್ಣನ್ ಮಕ್ಕಳ ಕೈಗೆ ಬಂದಿತ್ತು, ಬಾಯಿಗೆ ಬರ್ಲಿಲ್ವಲ್ಲೋ. ಬೇಜಾರಾಗ್ಬಿಡ ಬಿಡ್ಲ, ಸಂಜೆ ದಾರ ಮಾಡೋಣ. ಪೊಲೀಸು ಸಾಹೇಬ್ರ ಕಣಪ್ಪ, ಮಾತಾಡ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ನಮ್ಮನೆಗೆ ಏನಕ್ಕೆ ಬಂದಿದ್ದೀರಿ ಸಾಹೇಬ್ರೆ? ಏನ್ ಹುಡುಕಾಡ್ತಾ ಇದ್ದೀರಿ ಸಾಹೇಬ್ರೆ? ಹೇಳ್ರಿ. ಮಗಳು ಅಳಿಯ ಕಾಣಿಸ್ತಾನೆ ಇಲ್ಲ? ಮಗಳು ಅಳಿಯ ಇಲ್ಲೆಲ್ಲಿ ಇರ್ತಾರೆ ಸಾಹೇಬ್ರೆ? ಅವ್ರ ಪೇಟೆಲ್ಲಿ ಇರ್ತಾರೆ ಸಾಹೇಬ್ರೆ. ಏನ್ ಹುಡುಕ್ತಾ ಇದ್ದೀರಿ ಸಾಹೇಬ್ರೆ? ನಾನು ಕೇಳ್ತಿರೋದು ನಿಮ್ ಹಿರಿ ಮಗಳು ಅಳಿಯನಲ್ಲ, ನಿಮ್ ಚಿಕ್ಕ ಮಗಳು ಅಳಿಯನ್ನ. ನಿಮ್ಗೆ ಗೊತ್ತಲ್ಲ ಸಾಹೇಬ್ರೆ, ಆದ್ರೂ ನಮ್ಮನ್ನೇ ಕೇಳ್ತಾ ಇದ್ದೀರಿ. ಕೇಳಲೇಬೇಕಲ್ಲ. ಮಗಳು ಅಳಿಯಂಗೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡಿದ್ದು ನೀವೇ ತಾನೆ? ಆದ್ರೆ ಮನೆಗೆ ಬರ್ಲೇ ಇಲ್ಲ ಸಾಹೇಬ್ರೆ. ಏನು? ಹ್ಞೂ ಸಾಹೇಬ್ರೆ. ಮನೆಗೆ ಬರ್ಲಿಲ್ವಾ? ಇಲ್ಲ. ಅವ್ರು ಕಾಣೆ ಆಗೋ ಹಿಂದಿನ ದಿವಸ ಜನನಿಗೆ ಕಾಲ್ ಮಾಡಿ ಮನೆಗೆ ಬನ್ನಿ, ಬೆಳಿಗ್ಗೆ ಹೊತ್ತಲ್ಲಿ ಬರಬೇಡಿ, ರಾತ್ರಿ ಹೊತ್ತಲ್ಲೇ ಬನ್ನಿ ಅಂತ ಹೇಳಿದ್ದು ನೀವೇ ತಾನೆ? ಮಗಳು ಅಳಿಯನ್ನ ಮನೆಗೆ ಕರೆಸ್ಕೊಂಡು ಜಗಳ ಆಡಿ ಅವರಿಬ್ರು ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅವರದ್ದಕ್ಕೆ ಒಪ್ಪದೇ ಇದ್ದಾಗ ಅವ್ರನ್ನ ಹೊಡೆದು ಬಡ್ದು ಬಚ್ಚಿಟ್ಟು ಈಗೇನು ಆಗೇ ಇಲ್ಲ ಅನ್ನೋ ಥರ ನಾಟಕ ಆಡ್ತೀರೇನ್ರಿ? ಸರ್, ಮನೆ ಒಳಗಡೆ ಬೇರೆ ಯಾರು ಕಾಣ್ತಾ ಇಲ್ಲ ಸರ್. ಅವ್ರು ಕಾಣ್ತಾ ಇಲ್ಲ ಅಂತ ಟಿವಿ ನೋಡಿದ್ಮೇಲೆ ಗೊತ್ತಾಗಿದ್ದು. ನಾವು ಫೋನ್ ಮಾಡಿ ಕರೆದಿದ್ದೇನೋ ನಿಜ, ಆದ್ರೆ ಅವ್ರು ಬರ್ಲೇ ಇಲ್ಲ. ಊರಿಗೆ ಬರ್ಬೇಕಾದವರು 3-4 ದಿವಸ ಆದ್ರೂ ಬಂದಿಲ್ಲ ಅಂದ್ರು, ಮತ್ತ್ಯಾಕ್ರೆ ಕಾಲ್ ಮಾಡ್ಲಿಲ್ಲ? ಹಾ ಹೇಳಿ. ಅವಳು ಬರ್ತೀನಿ ಅಂದ್ಮೇಲೆ ಬಂದೇ ಬರ್ತಾಳೆ ಅಂತ ಗೊತ್ತಿತ್ತು. ರಾತ್ರಿ ತುಂಬಾ ಹೊತ್ತು ಕಾದು ನಾವೇ ಫೋನ್ ಮಾಡಿದ್ವಿ, ಟವರ್ ಸಿಗ್ತಾ ಇಲ್ಲ ಅಂತ ಬಂತು. ಏನೋ ಕೆಲಸ ಇರ್ಬೇಕು ಅಂತ ಸುಮ್ನಾದ್ವಿ, ಆದ್ರೆ
3-4 ದಿನ ಆದ್ರೂ ಅವಳು ಬರ್ಲಿಲ್ಲ. ನಾನೇ ಆಮೇಲೆ ಇವ್ರಿಗೆ ಫೋನ್ ಮಾಡಕ್ ಹೇಳ್ದೆ. ಅದಕ್ಕೆ ಇವರು ನನ್ ಮೇಲಿನ ಕೋಪಕ್ಕೆ ಹಾಗೆ ಮಾಡಿರ್ತಾಳೆ. ಕೋಪ ಎಲ್ಲ ತಣ್ಣಗಾದ್ಮೇಲೆ ಅವಳೇ ಬರ್ತಾಳೆ ಅಂದ್ರು. ಅದಕ್ಕೆ ಸುಮ್ಮನಾದ್ವಿ. ಆದ್ರೆ ಈಗ ಸಾಹೇಬ್ರೆ, ದಯವಿಟ್ಟು ನನ್ನ ಮಗಳು ಅಳಿಯನ್ನ ಹುಡ್ಕೊಟ್ಬಿಡಿ ಸಾಹೇಬ್ರೆ. ಕೋಪದಲ್ಲಿ 2 ಏಟು ಹೊಡೆದಿರ್ಬೋದು ನಿಜ, ಆದ್ರೆ ಎಷ್ಟು ನೊಂದ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಾನು ನಿಮ್ ಕಾಲಿಗೆ ಬಿಡ್ತೀನಿ ಸಾಹೇಬ್ರೆ. ನನ್ನ ಮಗಳು ನೋಡ್ಕೊಟ್ಬಿಡಿ ಸಾಹೇಬ್ರೆ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಹಲೋ, ಹೇಳ್ರಿ. ವಾಟ್? ಸರಿ, ನಾನೀಗ್ಲೇ ಬರ್ತೀನಿ. ರಾಮಚಂದ್ರಪ್ಪ ಅವರೇ, ಸರ್, ಇವರೊಬ್ಬರನ್ನ ಕರ್ಕೊಳ್ಳಿ. ಸರಿ ಸರ್. ನೀವು ಬನ್ರಿ. ಸರ್ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಮಗಳಿಗೆ ಯಾಕೆಲ್ಲ ಅನ್ಕೋತೀಯ? ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀರೇನ್ರಿ? ಹೇಳಿದ್ವಿ ಸರ್. ಇನ್ನೇನು ಬಂದ್ಬಿಡ್ತಾರೆ. ಸಮಾಧಾನ ಮಾಡ್ಕೊಳ್ಳಿ. ಹೋಗ್ಬಾರ್ದಮ್ಮ, ಸುಮ್ಮನೆ ಸರ್, ಇಷ್ಟು ದಿವಸ ಜನನಿ ಮತ್ತೆ ಚಂದ್ರು ಕಾಣೆ ಆಗಿದ್ದಾರೆ ಅಂತ ಕೇಸ್ ತಗೊಂಡ್ವಿ. ಇಲ್ಲಿ ನೋಡಿದ್ರೆ ಇಬ್ರದು ಮರ್ಡರ್ ಆಗೋಗಿದೆಯಲ್ಲ ಸರ್. ಸರ್, ಚಂದ್ರು ಹಣೆ ಮೇಲೆ ಮತ್ತೆ ಕಾಲಿನ ಮೇಲೆ ಹಾಗೆ ಜನನಿ ಕತ್ತಿನ ಮೇಲೆ ಆಗಿರೋ ಗಾಯಗಳನ್ನು ನೋಡಿದ್ರೆ ಯಾರೋ ತುಂಬ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಅನ್ಸುತ್ತೆ. ಹೌದು ಸರ್. ಪಾಪ ಏನು ತಪ್ಪು ಮಾಡಿದ್ರಂತ ಕೊಲೆ ಮಾಡಿದ್ದಾರೆ ಸರ್ ಇವ್ರನ್ನ. ಯಾರು ಕೊಲೆ ಮಾಡಿದ್ರು, ಯಾಕೆ ಮಾಡಿದ್ರು, ಇದೇ ನಮ್ಮ ಮುಂದಿರೋ ಪ್ರಶ್ನೆ. ಸಂಧಾನದಲ್ಲಿ ಯುದ್ಧ ಮುಗಿಯುತ್ತೆ ಅನ್ಕೊಂಡಿದ್ದೆ, ಆದ್ರೆ ಚಕ್ರವ್ಯೂಹದೊಳಗಿಳಿಯೋ ಕಾಲ ಈಗ ಬಂದಿದೆ. ರಾಮಚಂದ್ರಪ್ಪ ಸರ್, ಸಿಗರೇಟ್ ಎಲ್ಲಿ ಸಿಗತ್ರಿ?
ಇಲ್ಲೇ ಒಂದು ಸ್ವಲ್ಪ ಮುಂದೆ ಹೋದರೆ ಟೀ ಸಿಗರೇಟ್ ಎಲ್ಲ ಸಿಗುತ್ತೆ ಸರ್. ಕಿರಣ್ ಮನೋಜ್ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಆದಷ್ಟು ಬೇಗ ರಿಪೋರ್ಟ್ ಕೊಡೋದಕ್ಕೆ ಹೇಳಿ. ಓಕೆ ಸರ್.